ತಾಳ್ಮಡ್ಗಿಯಲ್ಲಿ ಮಾಂಜಾದಾರ ಕೊರಳಿಗೆ ತಟ್ಟಿ ವ್ಯಕ್ತಿ ಸಾವು, ಅವಲಂಬಿತರಿಗೆ ಪರಿಹಾರಕ್ಕಾಗಿ ಮನ್ಯಾಕಹಳ್ಳಿಯಿಂದ ಬೀದರ್ವರೆಗೆ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯಿಂದ ಪ್ರತಿಭಟನಾ ರ್ಯಾಲಿ. ಜನವರಿ ತಿಂಗಳಲ್ಲಿ ತಾಳ್ಮಡ್ಗಿ ಗ್ರಾಮದಲ್ಲಿ ಮಾಂಜಾದಾರ ಕೊರಳಿಗೆ ತಟ್ಟಿ ಬುಂಬಳ್ಗಿ ಗ್ರಾಮದ ಸಂಜೀವ್ಕುಮಾರ್ ಅವರು ಮೃತಪಟ್ಟ ಹಿನ್ನೆಲೆಯಲ್ಲಿ ಅವರ ಅವಲಂಬಿತರಿಗೆ ಸರ್ಕಾರ ವತಿಯಿಂದ ಸೂಕ್ತ ಪರಿಹಾರ ಒದಗಿಸಬೇಕು ಎಂದು ಒತ್ತಾಯಿಸಿ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಗುರುವಾರ ಮನ್ಯಾಕಹಳ್ಳಿಯಿಂದ ಬೀದರ್ವರೆಗೆ ಕಾಲ್ನಡಿಗೆ ಮೂಲಕ ಪಾದಯಾತ್ರೆ ನಡೆಸಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಗುತ್ತಿದೆ ಎಂದು ಉಮೇಶ್ ಗುತ್ತೇದಾರ್ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಅನೇಕ ಜನ ಅವರ ಅಭಿಮಾನಿಗಳು ಹಾಜರಿದ್ದು ಬೆಂಬಲವನ್ನು ಸೂಚಿಸಿದ್ದು ವಿಶೇಷವಾಗಿತ್ತು. ದಕ್ಷಿಣ ಕ್ಷೇತ್ರದ ಕೇಂದ್ರ ಬಿಂದುವಾದ ಮನ್ಯಾಕಹಳ್ಳಿ ಗ್ರಾಮದಿಂದ ಏನು ಮೃತ ಸಂಜೀವ್ಕುಮಾರ್ ಜನವರಿ 14, 2026ರಂದು ತಾಳ್ಮಡ್ಗಿ ಗ್ರಾಮದ ಹತ್ತಿರ ಮಾಂಜಾದಾರ ಕುತ್ತಿಗೆ ಸಿಲುಕಿ ಸ್ಥಳದಲ್ಲೇ ನರಳಿನ ಮೃತಪಟ್ಟಿರು. ಆ ಸಂಬಂಧವಾಗಿ ನಾವು ಮನ್ಯಾಕಹಳ್ಳಿ ಗ್ರಾಮದಿಂದ ಬೀದರ್ವರೆಗೆ ಆ ಕುಟುಂಬಕ್ಕೆ ಪರಿಹಾರ ಕೋರಿ ನಾವು ಪಾದಯಾತ್ರೆ ಮೂಲಕ ಬೀದರ್ಗೆ ತಲುಪಿ ನಾವೇನು ಅನಿರ್ದಿಷ್ಟ ಹೋರಾಟ ಮಾಡತ್ತಿದ್ದೀವಿ. ಈ ಹೋರಾಟಕ್ಕೆ ಬೆಂಬಲವಾಗಿ ಸೂಚಿಸಿದ ಎಲ್ಲರೂ ಬಂದಿ ಅಂತ ನಮ್ಮೆಲ್ಲ ಮಾಧ್ಯಮ ಮಿತ್ರರು ಮತ್ತು ವಿವಿಧ ಸಂಘಟನೆಗಳಿಗೆ ನಾವು ಫಸ್ಟ್ ಧನ್ಯವಾದ ತಿಳಿಸಿ ಈ ಹೋರಾಟದ ಉದ್ದೇಶ ಮತ್ತು ಈ ಹೋರಾಟ ಎಲ್ಲಿಂದ ಎಲ್ಲಿ ತಲುಪ್ತದೆ ಅಂತೇಳಿ ನಾನು ಸವಿಸ್ತಾರವಾಗಿ ಹೇಳ್ತೀನಿ. ಮೃತ ಸಂಜೀವ್ಕುಮಾರ್ ಅವರು ತೀರ್ಕೊಂಡು 8 ತಿಂಗಳ ಕಳೆದರೂ ಕೂಡ ಸರ್ಕಾರದಿಂದ ಒಂದು ನಯಾ ಪೈಸಾ ಕೂಡ ಈ ಬಡ ಕುಟುಂಬ, ದಲಿತ ಕುಟುಂಬಕ್ಕೆ ಸರ್ಕಾರದಿಂದ ದೊರಕಿಲ್ಲ. ಆದ ಕಾರಣ ನಾವು ಎಲ್ಲ ನಮ್ಮ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಕ್ಷ ಮತ್ತು ಹಾಗೂ ವಿವಿಧ ಸಂಘಟನೆಗಳು ಸೇರ್ಕೊಂಡು ನಾವು ಕುಟುಂಬದ ಜೊತೆ ಸೇರ್ಕೊಂಡು ಏನಂತಂದ್ರ ಈ ಕುಟುಂಬಕ್ಕೆ ನಮ್ಮ ಬೇಡಿಕೆ ಈಡೇರುವವರೆಗೂ ಅವರಿಗೆ ಪರಿಹಾರ ಸಿಗುವವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತೇಳಿ ನಿರ್ಧಾರ ತಗೊಂಡು ನಾವು ಇವತ್ತು ಈಗಿನಿಂದ ಮನ್ಯಾಕಹಳ್ಳಿ ಗ್ರಾಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವೃತ್ತದಿಂದ ಬಾಬಾ ಸಾಹೇಬ್ ಅವರ ಒಂದು ಆಶೀರ್ವಾದ ಪಡೆದು ನಾವು ಇಲ್ಲಿಂದ ಏನಂದ ಬೀದರ್ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಯವರಿಗೆ ತಲುಪಿ ಅಲ್ಲಿ ಅನಿರ್ದಿಷ್ಟ ಹೋರಾಟ ಮಾಡ್ತೀವಿ. ಮಾಧ್ಯಮ ಮುಖಾಂತರ ಮತ್ತೊಂದ್ಸಲ ನಾವು ಬೀದರ್ ತಲುಪುವವರೆಗೂ ಮತ್ತು ನಾವು ಎಚ್ಚರಿಕೆ ಕೊಳ್ಳುತ್ತಿದ್ದೀವಿ. ನೀವೇನದಂತಂದ್ರ ಕುಟುಂಬಕ್ಕೆ ಪರಿಹಾರ ಚೆಕ್ ವಿತರಣೆ ಮಾಡಿ ಉಳಿದ ಬೇಡಿಕೆಗಳೇನಂತಂದ್ರ ಆಶ್ವಾಸನೆ ಪತ್ರದೊಂದಿಗೆ ಎಷ್ಟು ದಿವಸಗಳ ಮಾಡ್ತೀರಿ ಅಂತೇಳಿ ಬರ್ಲಿಲ್ಲಂದ್ರ ಈ ಹೋರಾಟ ಇನ್ನೂ ಅತಿ ಹೆಚ್ಚಾಗಿ ಕ್ರೂರವಾಗಿ ಹಾಗೂ ಅತಿ ಹೆಚ್ಚು ಜನಸಂಖ್ಯೆ ಸೇರುವ ಸಂಭವ ಅದ. ದಯಮಾಡಿ ಏನಂದ್ರ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರ ಹೇಳ್ತದ ನಾವು ಕಾಂಗ್ರೆಸ್ ಸರ್ಕಾರ ಇರೋದೇ ದಲಿತರಿಗಾಗಿ, ನಾವು ದಲಿತರ ಉದ್ಧಾರ ಮಾಡಕ್ ಬಂದೀವಿ ಅಂತ ಹೇಳಿ. ಯಾಕಪ್ಪ ದಲಿತರ ನಾವು ಉದ್ಧಾರ ಕೇಳತ್ತಿದೇವಲ್ಲ, ಉದ್ಧಾರ ಮಾಡ್ರಂತ ಹೇಳತ್ತಿದೇವು, ಯಾಕೆ ನಿರ್ಲಕ್ಷ್ಯ ಮಾಡ್ತೀರಿ? ಈ ನಿರ್ಲಕ್ಷ್ಯ, ಈ ಮಲತಾಯಿ ಧೋರಣೆ ಅನ್ನೋದನ್ನ ನಾವು ಖಂಡಿಸಿ ಈ ಪಾದಯಾತ್ರೆ ಮುಖಾಂತರ ನಮ್ಮಲ್ಲಿರೋ ನೋವು, ನಮ್ಮಲ್ಲಿರೋ ಆಕ್ರೋಶ ಏನದಂತಂದ್ರ ಹೊರ ಹಾಕ್ಲತ್ತಿದೀವಿ. ನಮಗ ಇಲ್ಲಿಂದ ಬಗ್ದಲ್ ಗ್ರಾಮ, ಕಾಡವಾದ್, ಕಮಟಾಣ್, ಹೈಸ್ಪೂರ್, ಚಿದ್ರಿ ಮತ್ತು ಬೊಂಬಡೇಶ್ವರ್ ಸರ್ಕಲ್, ಬಸವೇಶ್ವರ ಸರ್ಕಲ್, ಭಗತ್ ಸಿಂಗ್ ಸರ್ಕಲ್ ಅಂತ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಒಳಗೆ ನಾವು ನಡೆದಿದೀವಿ. ನಮ್ ಎಲ್ಲಾ ಗ್ರಾಮಗಳಿಲ್ಲ ಅಂದ್ರ ಜನ ಸೇರ್ಲತ್ತಾರ, ನಮಗ್ ಬೆಂಬಲ ಸೂಚಿಸ್ಲತ್ತಾರ. ನಾವು ಈಗ ಏನದಂತಂದ್ರ ಮನ್ಯಾಕಹಳ್ಳಿ ಗ್ರಾಮದಿಂದ ಕುಟುಂಬದ ಜೊತೆಗೆ ಏನದಂತಾರ ಅವ್ರು ಬಂದು ಅವರು ನಮ್ ಜೊತೆ ಬರ್ತಾ ಇದೆ ಅಂತ ಹೇಳಿದ್ರು. ಆದ್ರೆ ನಾವೆಲ್ಲ ಸಮುದಾಯದ ಮತ್ ಪಕ್ಷದ ನಾವೆಲ್ಲರೂ ನಿರ್ಧಾರ ಮಾಡಿದೀವಿ. ನೀವು ಆಲ್ರೆಡಿ ಈಗ ಕಷ್ಟ ದುಃಖದಲ್ಲಿದ್ದೀರಿ, ನಿಮ್ಮನ್ನ ನಾವು ನಡೆಸಲ್ಲ, ನಿಮ್ಮನ್ನು ಹೋರಾಟ ಮಾಡಿ ನ್ಯಾಯ ಇಸ್ಕೊಡೋರ್ಗೂ ಈ ಸಮುದಾಯಕ್ಕೋಸ್ಕರ ನಾವು ನಿಮ್ ಜೊತೆ ಇದ್ದೀವಿ. ನೀವು ಬರೀ ಚಾಲನೆ ಕೊಟ್ಟು ನೀವು ಮನೆಗೆ ತಲುಪೋದು, ನಿಮ್ ಮನೆಗೆ ಈ ಏನ ಸರ್ಕಾರದಿಂದ ಏನು ಪರಿಹಾರ ಸಿಗಬೇಕು ನಿಮ್ ಮನೆಗೆ ತನ್ನ ನಾವು ಇಸ್ಕೊಟ್ಟೆ ತೀರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಮಳೆ ಬರ್ಲಿ ಏನೇ ಬರ್ಲಿ ಯಾರು ಇಲ್ಲಿಂದ ತೊಲಗಲ್ಲ. ನಾವು ನಿರಂತರವಾಗಿ ಇಲ್ಲಿಂದ ಏನಂತಂದ್ರೆ ಬೀದರ್ಕ್ಕೆ ಪಾದಯಾತ್ರೆ ಏನದಂದ್ರೆ ಚಾಲನೆ ಮಾಡತ್ತೀವಿ. ಎಲ್ಲರಿಗೂ ಜೈ ಭೀಮ್, ಜೈ ಸಂವಿಧಾನ, ಜೈ ಕಾಂಶಿರಾಮ್. ನ್ಯಾಯ ಬೇಕು, ನ್ಯಾಯ ಬೇಕು. ಧಿಕ್ಕಾರ, 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 ಧಿಕ್ಕಾರ. ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತ ವಿರೋಧಿ ಉಸ್ತುವಾರಿ ಮಂತ್ರಿಗಳಿಗೆ, ದಲಿತ ವಿರೋಧಿ MLA ಅವರಿಗೆ ಬೇಕೇ ಬೇಕು, ಬೇಕೇ ಬೇಕು.
ದಯಮಾಡಿ ಎಲ್ಲರೂ ಏನದಂತಂದ್ರ ಶಾಂತಿಯುತವಾಗಿ ನಾವು ಏನಾದ್ರು ರಸ್ತೆ ಸುರಕ್ಷತೆ ಕಾಪಾಡ್ಕೊಂಡು ಯಾರಿಗೂ ತೊಂದರೆ ಆಗಲತ್ತೇನೆ. ನಾವು ಇಲ್ಲಿಂದ ಏನಂತಂದ್ರ ಈಗ ಪಾದಯಾತ್ರೆ ಹೊಲತ್ತೀವಿ, ಒಂದು ಬ್ಯಾನರ್ ನಿಂದ ಎಲ್ಲರೂ ಲೈನ್ ಆಗಿ ಹೋಗ್ಬೇಕಂತೇಳಿ ನಾ ಎಲ್ಲರೂ ಮನವಿ ಮಾಡ್ಕೊತೀನಿ. ಎಲ್ಲರಿಗೂ ಜೈ ಭೀಮ್. ಸರ್ಕಾರದಿಂದ ಪರಿಹಾರ ಕೊಡಿಸುತ್ತೇನೆ ಅಂತೇಳಿ ಸುಳ್ಳು ಆಶ್ವಾಸನೆ ನೀಡುತ್ತಿರುವ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಈಶ್ವರ್ ಖಂಡ್ರೆ ನಾವು ಖಂಡಿಸುತ್ತೇವೆ. ಯಾಕಂದ್ರ ಅವ್ರ ಮನೆಗೆ ಭೇಟಿ ಕೊಟ್ಟು ನಾನು ಕೆಲವೇ ದಿನಗಳಲ್ಲಿ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದರು. ಮತ್ತು ನಾವು ಪ್ರೆಸ್ ಮೀಟ್ ನಲ್ಲಿ ಹೇಳಿದ್ವಿ 50 ಲಕ್ಷ ರೂಪಾಯಿ ಪರಿಹಾರದನ್ನ 5 ಎಕರೆ ಜಮೀನು ಕುಟುಂಬದಲ್ಲಿ ಒಬ್ಬರಿ ಸರ್ಕಾರಿ ಹುದ್ದೆ ನೀಡ್ಬೇಕಂತ ಹೇಳಿ ಅವರು ನಮ್ಮ ಬೇಡಿಕೆಗಳಿಗೆ ಕಿವಿ ಕೊಡ್ತಾ ಇಲ್ಲ. ಒಂದು ವೇಳೆ ಇವ್ರು ಇದೇ ರೀತಿ ಮಾಡಿದ್ರಂದ್ರ ಇದು ಹೋರಾಟ ಇದು ಇಲ್ಲಿಗೆ ನಿಂದ್ರಲ್ಲ. ಆ ಕುಟುಂಬಕ್ಕೆ ಪರಿಹಾರಿಸ್ಕೊಡೋರಿಗೂ ಇದು ನಿರಂತರವಾಗಿ ಹೋರಾಟ ಹೆಚ್ಚಾಯ್ತದ, ಕಡಿಮೆ ಆಗಲ್ಲ ಅಂತೇಳಿ ಮಾಧ್ಯಮ ಮುಖಾಂತರ ಹೇಳ್ತೀನಿ. ಮತ್ತೊಂದ್ಸಲ ಮನವಿ ಮಾಡ್ತೀನಿ, ನೀವು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಾಂಗ್ರೆಸ್ ಸರ್ಕಾರ ನೀವು ಓಟ್ ತಗೊಂಡ್ರಿಗೂ ನಾವು ದಲಿತರ ಪರ, ನಾವು ದಲಿತರ ರಕ್ಷಣೆ, ನಾವು ದಲಿತರ ಪರನೇ ಇದೀವಿ, ದಲಿತರಿಗೋಸ್ಕರ ಕೇಳ್ತೀವಿ. ನೀವು ಇವ್ರಿಗೆ ಕುಳ್ಳಕ್ ನಿಮಗೆ ಏನ್ ನಡೆದದ? ಸರ್ಕಾರ ವಿಶೇಷ ಕ್ಯಾಬಿನೆಟ್ ನೀವು ಪ್ರಸ್ತಾಪ ಮಾಡಿ ಮಾತಾಡ್ಬೇಕಾಗಿತ್ತು, ಆದ್ರೂ ನೀವು ಅದು ಪ್ರಸ್ತಾಪ ಮಾಡಿಲ್ಲ. ಅದರಲ್ಲಿ ವಿಶೇಷವಾಗಿ ಈ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಸಲೀಂ ಬೆಲ್ದೇಳವರು ಆದ್ಯ ಕರ್ತವ್ಯದ ಕ್ಷೇತ್ರದ ಕುಂದು ಕೊರತೆಗಳು ಉಸ್ತುವಾರಿ ಸಚಿವರ ಗಮನಕ್ಕೆ ತಂದು ಸದನದಲ್ಲಿ ಮಾತಾಡಿ ಅವ್ರಿಗೆ ಕುಟುಂಬ ನೆರವಾಗುವುದರಲ್ಲಿ ಅವರು ಮುಖ್ಯ ಪಾತ್ರ ವಹಿಸಬೇಕಾಗಿತ್ತು. ಅವರು ಕೂಡ ಏನದಂದ್ರ ನಿರ್ಲಕ್ಷ್ಯ, ಜಾತಿ, ಅವ್ರ ಜಾತಿ ಮೇಲೆ ರಾಜಕೀಯ ಮಾಡತಾರ. ಅವ್ರ ಜಾತಿದವ್ರು ಆದ್ರ ಇಲ್ಲಿವರೆಗೆ ಅವ್ರು ಏನ್ ಮಾಡ್ತಿದ್ರು, ಪರಿಹಾರ ಇಸ್ಕೊಡ್ತಿದ್ರು. ನಮಗೂ ಕಿವೆ ಬಿದ್ದ ಅದೇ ಗ್ರಾಮದಲ್ಲಿ ಮೃತಪಟ್ಟ ವ್ಯಕ್ತಿಗಳ ಕುಟುಂಬಕ್ಕೆ ತಾವು ಎಷ್ಟು FD ಮಾಡಿರಿ ಅಂತೇಳಿ ಅದು ನಮ್ಮಲ್ಲಿ ಮಾಹಿತಿ ಅದ ಸರ್. ನೀವು ಈ ರೀತಿ ನೀವು ತಾರತಮ್ಯ ರಾಜಕೀಯ ಏನದಂತಂದ್ರ ನಡೆಯಲ್ಲ. ನೀವು ಒಂದ್ ಜಾತಿ ಸೀಮಿತ MLA ಅಲ್ಲ, ಕ್ಷೇತ್ರದ ಜನರ ಪ್ರತಿಯೊಬ್ಬರದ ಮೇಲೆ ನೀವು ಅದಕ್ಕೋಸ್ಕರ ಉದಾಹರಣೆ ಕೊಡ್ತೀನಿ. MLA ಸಾಬ್ರೆ, ನೀವು ಮಂಜುನಾಥ್ ಕೋರಿ ಅವರು ವಿಷಯ ತಗೊಂಡಾಗ ಈಶ್ವರ್ ಖಂಡ್ರೆ ಅವರು ರಾತ್ರಿ ಮಾತಾಡಿ RTO ಮಂಜುನಾಥ್ ಅವ್ರಿಗೆ ಏನಂತಂದ್ರ ಬೀದರ್ ಜಿಲ್ಲೆಯಿಂದ ಹೊರಗಡೆ ಮಾಡ್ತೀರಿ, ಅದು ಮತ್ತ ವಿಧಾನಸೌಧದಲ್ಲಿ ಪ್ರಸ್ತಾಪ ಮಾಡ್ತೀರಿ. ಇಂತ ದೊಡ್ಡ ದುರ್ಘಟನೆಯಲ್ಲಿ 75% ಮಾಂಜಾದಾರರಿಂದ ಕುತ್ತಿಗೆ ಕಟ್ಟಾಗಿ ನರಳಿ ಮನುಷ್ಯ ಮೃತಪಟ್ಟ ವ್ಯಕ್ತಿಗೆ ಏನದಂದ್ರ ನೀವು ಸದನದಲ್ಲಿ ಮಾತಾಡಿಲ್ಲ, ನಿಮಗೂ ಕೂಡ ಧಿಕ್ಕಾರದ. ನೀವು ನಡೆ ಖಂಡಿಸ್ತೀವಿ ನಾವು. ಒಂದು ವೇಳೆ ನಾವು ಬೀದರ್ ತಲುಪುವವರೆಗೂ ಈ ಕ್ಷೇತ್ರ ಶಾಸಕರು ಮತ್ತು ಉಸ್ತುವಾರಿ ಕುಂತಿ ನಮ್ ಬೇಡಿಕೆ 50 ಲಕ್ಷ ರೂಪಾಯಿ ಪರಿಹಾರ ಚೆಕ್ ವಿತರಣೆ ಮಾಡ್ಬೇಕು. 5 ಎಕರೆ ಜಮೀನು ಸಮಾಜ ಕಲ್ಯಾಣ ಭೂ ಒಡೆತನದ ಅದು ತುರಂತರವಾಗಿ ಆಯ್ತದ, ಸರ್ಕಾರಿ ನೌಕರಿಯೂ ಸಿಗ್ತದ. ಮತ್ತ ದೂರದ ಒಂದು ವಿಜಯನಗರ ಜಿಲ್ಲೆ ಕೋಡ್ಲಿ ತಾಲೂಕಿನಲ್ಲಿ ಸಂಜು ಕುಮಾರ್ ಮಗಳು BMS ಅಭ್ಯಾಸ ಮಾಡ್ತಾ ಇದ್ದಾಳ. ಅವ್ರಿಗೂ ಕೂಡ ಬೀದರ್ಗೆ ವರ್ಗಾವಣೆ ಮಾಡಿ ಇವೆಲ್ಲ ಬೇಡಿಕೆ ಈಡೇರಿಸೋರಿಗೂ ಈ ಹೋರಾಟ ನಿಲ್ಲಲ್ಲ. ಈ ಹೋರಾಟ ಇದು ಈಗ ಚಿಕ್ಕದಿರ್ಬೇಕು, ಬೀದರ್ ತಲುಪೋರಿಗೂ ಇದು ಸಂಖ್ಯೆ ಹೆಚ್ಚಾಗ್ತದ, ಇದು ರೋಷ ಹೆಚ್ಚಾಗ್ತದ. ತಾವ್ ಅರ್ಥ ಮಾಡ್ಕೋಬೇಕು. ನಿಮಗ ತಲೆಮಾರಂತ ನಿಮಗೆ ಜನ ಅಧಿಕಾರ ಕೊಟ್ಟದ. ಈ ಅಧಿಕಾರ ಜನರಿಗೆ ಉಪಯೋಗ ಮಾಡ್ಬೇಕು ಹೊರತು ನಿಮ್ಮ ಜಾತಿ ಲೆಕ್ಕಾಚಾರಕ್ಕೆ ಉಪಯೋಗ ಮಾಡ್ತೀರಿ ಅಂತೇಳಿ ನಿಮ್ ಕ್ಷೇತ್ರದ MLA ಉಸ್ತುವಾರಿ ಮಂತ್ರಿಗೆ ನಾನು ಪೂರ ಅಂತರದಿಂದ ದುಃಖದಿಂದ ಖಂಡಿಸ್ಲತ್ತೀನಿ. ನಾನು ಬಹಳ ನೋವಾಗ್ತದ. ಕೈ ಹಿಡಿಬೇಕಾದ ಕುಟುಂಬಕ್ಕೆ ನೀವು ನೀವು ಬೀದಿ ಪಾಲ ನೀವು ಇಬ್ಬರು ಮಾಡಿರಿ ಅಂತೇಳಿ ಈ ಮುಖಾಂತರ ಹೇಳಿ ನಾನು ಆಕ್ರೋಶ ಹೊರ ಹಾಕಿ ಮತ್ ಪಾದಯಾತ್ರೆ ನಮಗೆ ಏನ್ ಬಿ ಒಂದ್ ವೇಳೆ ಏನೇ ಬಂದ್ರು ಕೂಡ ಸಾವು ಬಂದ್ರು ಕೂಡ ನಾವು ಹಿಂದೆ ಜರಗಲ್ಲ. ಈ ಕುಟುಂಬಕ್ಕೆ ನ್ಯಾಯ ಇಸ್ಕೊಡ್ತೀವಿ. ನ್ಯಾಯ ಇಸ್ಕೊಡೋಕೋರು ನಾವ್ ಯಾರು ಮನೆಗೆ ಹೋಗಲ್ಲ. ಒಂದ್ ವೇಳೆ ನಮಗ್ ತಡಿಯಕ್ ಬಂದ್ರು ತಡಿಯೋಕ್ ಶಕ್ತಿ ಇಲ್ಲ. ನಮ್ಮಿಂದ ಎಲ್ಲಕ್ಕಿಂತ ದೊಡ್ಡ ಶಕ್ತಿ ನಮ್ಮ ರಾಜ್ಯಾಧ್ಯಕ್ಷ ಮಾರ್ಸನ್ ಮುನಿಯಪ್ಪ ಸಾಬ್ರ ಬಾಬಾ ಸಾಬ್ರು ಕೊಟ್ಟಂತ ಸಂವಿಧಾನ ಹಕ್ಕದ. ನಾವು ಯಾರಿಗೂ ಮನೆಯಲ್ಲ. ಸಂವಿಧಾನದ ನಾವು ಬಾಬಾ ಸಾಬ್ರ ಮಕ್ಕಳಿದ್ದೆವು. ಜೈ ಭೀಮ್, ಜೈ ಸಂವಿಧಾನ, ಜೈ ಕಾಂಚೀರಾಮ್. ಬೇಕೇ ಬೇಕು.